ವಿದೇಶದಲ್ಲಿರುವ ಶಾಲೆಯ ಹಳೆ ವಿದ್ಯಾರ್ಥಿಯೊಬ್ಬರು ತಾವು ಕಲಿತ ಸರ್ಕಾರಿ ಶಾಲೆಯ ಉಳಿವಿಗೆ ಕೋಟ್ಯಂತರ ಹಣ ಕೊಟ್ಟಿದ್ದಾರೆ. ಶಾಲೆಯ ಪುನರುಜ್ಜೀವನಕ್ಕೆ ಸುಮಾರು 4 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಸರ್ಕಾರಿ ಶಾಲೆ ನಿರ್ಮಾಣ ಮಾಡಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬರೋಬ್ಬರಿ 108 ವರ್ಷ ಪೂರೈಸಿರುವ ಸರ್ಕಾರಿ ಶಾಲೆ ಹಳೆಯ ವಿದ್ಯಾರ್ಥಿಯೊಬ್ಬರ ನೆರವಿನಿಂದ ಜೀವಕಳೆ ತುಂಬಿಕೊಂಡಿದೆ. 1918ರಲ್ಲಿ ಸ್ಥಾಪನೆಯಾದ ಈ ಶಾಲೆಯಲ್ಲಿ 2016ರಲ್ಲಿ ಕೇವಲ 6 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಆಡಳಿತ ವರ್ಗದ ಪರಿಶ್ರಮದಿಂದ 1ನೇ ತರಗತಿಯಿಂದ 7ನೇ ತರಗತಿಯವರೆಗೂ 58 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಶಾಲೆಯ ಸಂಪೂರ್ಣ ಜವಾಬ್ದಾರಿಯನ್ನ ಡಾಕ್ಟರ್ ಸಚ್ಚಿದಾನಂದ ಮೂರ್ತಿ ಹೊತ್ತಿದ್ದಾರೆ. ಅಮೆರಿಕದ ಚಿಕಾಗೋದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದು 1958ರಲ್ಲಿ ಇದೇ ಶಾಲೆಯಲ್ಲಿ ಓದಿದ್ರು. ಹೀಗಾಗಿ ಮುಚ್ಚುವ ಹಂತ ತಲುಪಿದ್ದ ಗಾಡಿ ಚೌಕ ಶಾಲೆಗೆ ಜೀವಕಳೆ ತುಂಬಿದ್ದಾರೆ. 4 ಕೋಟಿ ವೆಚ್ಚದಲ್ಲಿ ಸುಸರ್ಜಿತ ಶಾಲಾ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಕಂಪ್ಯೂಟರ್, ವಿಶಾಲ ಶಾಲಾ ಕೊಠಡಿ ನಿರ್ಮಾಣ ಮಾಡಿಸಿದ್ದು ಮೈಸೂರಿನ ಮಕ್ಕಳು ಓದಲು ಸಹಾಯ ಮಾಡಿದ್ದಾರೆ. ಶಾಲೆಯ ಪ್ರಗತಿಯ ಬಗ್ಗೆ, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋದ್ರ ಬಗ್ಗೆ ಅವ್ರ ಜೊತೆ ಸಮಾಲೋಚನೆ ಮಾಡಿದಾಗ ಅವರು ಏನಾದರೂ ಸರಿ ಕೊಡ್ತೀನಿ ಮಾಡಿ ಅಂತ ಹೇಳಿದರು. ಈಗ ಸಂಪೂರ್ಣವಾಗಿ ಅವರು ಈ ಎಲ್ಲ ಉನ್ನತೀಕರಿಸುವುದಕ್ಕೋಸ್ಕರ ಸುಮಾರು ಇಲ್ಲಿವರೆಗೆ 4 ಕೋಟಿ ಹತ್ತತ್ರ ಹಣ ವ್ಯಯ ಮಾಡಿದ್ದಾರೆ. ಶಾಲೆಯ ಪರವಾಗಿ ಮತ್ತು ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು, ವಂದನೆಗಳನ್ನು, ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಶಾಲಾ ಅಭಿವೃದ್ಧಿ ಆಗ್ತಾ ಇರೋದಕ್ಕೆ ಶಾಲಾ ಮಕ್ಕಳು ಖುಷಿಯಾಗಿದ್ದು, ಖಾಸಗಿ ಶಾಲೆಯನ್ನೇ ಮೀರಿಸುವಂತೆ ಇರುವ ಶಾಲೆಯಲ್ಲಿ ಓದಲು ಖುಷಿಯಾಗುತ್ತದೆ ಅಂದಿದ್ದಾರೆ. ನಮ್ಮ ಸ್ಕೂಲ್ ಚೆನ್ನಾಗಿದೆ. ಫಸ್ಟು ಹಳೆಗ ಇದ್ರು ಸ್ಕೂಲು, ಅದರಲ್ಲಿ ಮಳೆ ಬಂದರೆ ಎಲ್ಲ ನೀರೆಲ್ಲ ಆಗ್ತಿತ್ತು. ಇವಾಗ ನಮಗೋಸ್ಕರ ನಮ್ಮ ಪ್ರಿನ್ಸಿಪಲ್ ಎಲ್ಲ ಸ್ಕೂಲ್ ಎಲ್ಲ ಕಟ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಸ್ಕೂಲ್ ಮೊದಲು ಚಿಕ್ಕ ಬಿಲ್ಡಿಂಗ್ ಥರ ಇತ್ತು, ಇವಾಗ ದೊಡ್ಡದು ಬಿಲ್ಡಿಂಗ್ಸ್ ಎಲ್ಲ ಮಾಡಿದ್ದಾರೆ. ನಾನು ಇಲ್ಲಿ ಬಂದು ಸೇರಿದಾಗ ಇಲ್ಲೊಂದು ಸ್ಕೂಲ್ ಐತೆ ಅಂತ ಗೊತ್ತಾಯಿತು. ಅದಕ್ಕೆ ಇಲ್ಲಿ ಬಂದಾಗ ನಾವು ಹೊಸ ಬಿಲ್ಡಿಂಗ್ ಕಟ್ಸ್ತಾ ಇದ್ದಾರೆ. ಮತ್ತು ಎಲ್ಲ ಚೆನ್ನಾಗಿ ವ್ಯವಸ್ಥೆ ಎಲ್ಲ, ಬಟ್ಟೆ ಫ್ರೀ. ಮತ್ತು ಈ ಬಿಲ್ಡಿಂಗು ನನಗೆ ತುಂಬ ಇಷ್ಟ ಆಯಿತು. ಫ್ರೆಂಡ್ಸು, ಟೀಚರ್ಸು ಎಲ್ಲರೂ ಚೆನ್ನಾಗೇ ಮಾತಾಡಿಸ್ತಾರೆ. ಉತ್ತಮ ಸಂಪಾದನೆ ಇದ್ದರೂ ಬೆಳೆದು ಬಂದ ದಾರಿಯನ್ನ ಮರೆಯುವಂತಹ ಜನರ ನಡುವೆ ತಾನು ಓದಿದ ಶಾಲೆ ಬೀಳುವ ಹಂತಕ್ಕೆ ತಲುಪಿದ್ದಕ್ಕೆ ಕೋಟಿ ಖರ್ಚು ಮಾಡಿ ಶಾಲೆಗೆ ಹೈಟೆಕ್ ಸ್ಪರ್ಶ ಜೊತೆಗೆ ಡಿಜಿಟಲ್ ಶಾಲೆ ನಿರ್ಮಾಣ ಮಾಡಿರುವ ಸಚ್ಚಿದಾನಂದ ಮಾದರಿಯಾಗಿ ನಿಲ್ಲುತ್ತಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.